ವಿದ್ಯಾರ್ಥಿಗಳೇ, ನಾವಿವತ್ತಿನ ತರಗತಿಯಲ್ಲಿ ಪ್ರಥಮ ವರ್ಷದ PUC ಅರ್ಥಶಾಸ್ತ್ರ ವಿಷಯದಲ್ಲಿ ಎರಡನೇ ಭಾಗವಾದಂಥ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮೂರನೇ ಅಧ್ಯಾಯ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ಒಂದು ಮೌಲ್ಯಮಾಪನ. ವಿದ್ಯಾರ್ಥಿಗಳೇ, ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ಒಂದು ಮೌಲ್ಯಮಾಪನವನ್ನು ನಾವು ಯಾಕೆ ಅಧ್ಯಯನವನ್ನು ಮಾಡ್ತೀವಪ್ಪ ಅಂದ್ರೆ, ಸಮರ್ಪಕವಾದ ಮತ್ತು ಪರಿಣಾಮಕಾರಿಯಾದ ಆರ್ಥಿಕ ನೀತಿಯು ಯಾವುದೇ ರಾಷ್ಟ್ರಕ್ಕೆ ಅವಶ್ಯಕವಾದದ್ದು. ಅಂದ್ರೆ ಒಂದು ರಾಷ್ಟ್ರ ಸಮರ್ಪಕವಾದಂಥ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ, ಸಮರ್ಪಕವಾದಂಥ ರೀತಿಯಲ್ಲಿ ಬೆಳವಣಿಗೆಯನ್ನು ಸಾಧಿಸಬೇಕಾದ್ರೆ ಅಲ್ಲಿ ಆರ್ಥಿಕ ನೀತಿಗಳು ಅತ್ಯಂತ ಅವಶ್ಯಕವಾಗಿದ್ದಾವಂತ ಹೇಳ್ತಾರೆ. ಯಾಕಂದ್ರೆ ಬದಲಾದ ಸನ್ನಿವೇಶಗಳಿಗೆ ಅನುಗುಣವಾಗಿ ಆರ್ಥಿಕ ನೀತಿಯು ಮಾರ್ಪಡಿಸಲ್ಪಟ್ಟರೆ ಇಲ್ಲಿ ಅಭಿವೃದ್ಧಿ ಸಾಧನೆಯ ಆಶೋತ್ತರಗಳು ಸುಲಭವಾಗಿ ಈಡೇರಿಸಬಲ್ಲವು. ನೋಡಿ, ಯಾಕೆ ನಾವು ಪರಿಣಾಮಕಾರಿಯಾದಂಥ ನೀತಿಗಳನ್ನು ಜಾರಿಗೆ ತರಬೇಕಂತ ಹೇಳ್ತಾರಂದ್ರೆ, ಬದಲಾದ ಸನ್ನಿವೇಶಗಳಿಗೆ ಅನುಗುಣವಾಗಿ, ಅಂದ್ರೆ ಬದಲಾವಣೆಯಾದಂಥ ಅಂಶಗಳಿಗೆ ಅನುಗುಣವಾಗಿ. ಹೆಂಗೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಾ ಹೋಗ್ತೈತ್ಲ, ಆ ಬದಲಾವಣೆಗೆ ತಕ್ಕಂತೆ ಅವಶ್ಯಕವಾದಂತಹ ಆರ್ಥಿಕ ನೀತಿಗಳನ್ನು ಮಾರ್ಪಡಿಸಲ್ಪಟ್ಟರೆ, ನೋಡಿ, ಅನುಕೂಲಕ್ಕೆ ತಕ್ಕಂತೆ ಆರ್ಥಿಕ ನೀತಿಗಳನ್ನು ಮಾರ್ಪಡಿಸಲ್ಪಟ್ಟರೆ ಅಭಿವೃದ್ಧಿಯ ಸಾಧನೆಯ ಆಶೋತ್ತರಗಳು ಸುಲಭವಾಗಿ ಏನಾಗ್ತಾವೆ ಅಂತ ಹೇಳ್ತಾರೆ, ಈಡೇರಿಸಲ್ಪಡ್ತಾವ. ಅಂದರೆ ಅಭಿವೃದ್ಧಿ ಸುಲಭವಾದಂಥ ರೀತಿಯಲ್ಲಿ ಸಾಧನೆಯನ್ನು ಮಾಡೋಕೆ ಸಹಾಯಕವಾಗ್ತೈತಿ, ಅಭಿವೃದ್ಧಿಯನ್ನು ಸಾಧಿಸೋಕೆ ಅನುಕೂಲಕಾರಿ ಆಗ್ತೈತಿ ಅಂತ ಹೇಳ್ತಾರೆ. ಭಾರತ ಸ್ವತಂತ್ರೋತ್ತರ ಆರ್ಥಿಕ ಚರಿತ್ರೆಯಲ್ಲಿ 1991ನೇ ವರ್ಷವು, ನೋಡಿ, ಭಾರತದ ಸ್ವತಂತ್ರ ಚರಿತ್ರೆಯಲ್ಲಿ ಭಾರತ ಸ್ವತಂತ್ರವಾದ ನಂತರ 1991ನೇ, ನೋಡಿ, 1991ನೇ ವರ್ಷವು ಒಂದು ಮಹತ್ತರ ಚರಿತ್ರಾರ್ಹ ವರ್ಷವಾಗಿದೆ. ನೋಡಿ, 1991 ಭಾರತ ಸ್ವತಂತ್ರವಾದಂಥ ವರ್ಷದ ಒಂದು ಚರಿತ್ರಾರ್ಹವಾದಂಥ ವರ್ಷವಾಗಿದೆ. ಏಕೆಂದರೆ ಭಾರತ ಸರ್ಕಾರ ಪ್ರಧಾನ ಪಾತ್ರವಾಗಿದ್ದ ಅಂತರ್ಮುಖಿ ಅಭಿವೃದ್ಧಿ ನೀತಿಯನ್ನು, ನೋಡಿ, ಭಾರತ ಅವಾಗ ಎಂಥ ಅಭಿವೃದ್ಧಿ ನೀತಿಯನ್ನು ಹೊಂದಿತ್ತು ಅಂತ ಹೇಳ್ತಾರೆ, ಅಂತರ್ಮುಖಿ. ಅಂತರ್ಮುಖಿ ಅಭಿವೃದ್ಧಿ ನೀತಿ. ನೋಡ್ರಿ, ಅಂತರ್ಮುಖಿ ಅಭಿವೃದ್ಧಿ ನೀತಿ. ಭಾರತ 1991ಕ್ಕಿಂತ ಪೂರ್ವದಲ್ಲಿ ಏನು ಭಾರತ ಸ್ವತಂತ್ರವನ್ನು ಪಡ್ಕೊಂಡಿತ್ತು, ಆ ಸ್ವತಂತ್ರ ಬಂದಾಗಿನಿಂದ ಭಾರತ ಯಾವ ಅಭಿವೃದ್ಧಿಯ ನೀತಿಯನ್ನು ಅಳವಡಿಸಿಕೊಂಡಿತ್ತಪ್ಪ ಅಂತ ಹೇಳ್ತಾರೆ ಅಂದ್ರೆ ರೀ, ಅಂತರ್ಮುಖಿ ಅಭಿವೃದ್ಧಿಯನ್ನು ನೀತಿಯನ್ನು ಅಳವಡಿಸಿಕೊಂಡಿತ್ತು. ಅಂದರೆ ತನ್ನಲ್ಲೇ ತಾನೇ ಏನಪ್ಪ ಅಂದ್ರೆ ಉತ್ಪಾದನೆಯನ್ನು ಮಾಡುವಂಥದ್ದು, ತನ್ನ ಜನರಿಗೆ ತಾನೇ ಪೂರೈಕೆಯನ್ನು ಮಾಡುವಂಥದ್ದು, ತನ್ನ ಅಭಿವೃದ್ಧಿಗೆ ಬೇಕಾದಂಥ ಯೋಜನೆಗಳನ್ನು ತಾನೇ ಸಿದ್ಧಪಡಿಸಿಕೊಂಡು ಸಂಪನ್ಮೂಲವನ್ನು ತಾನೇ ಏನಪ್ಪ ಅಂದ್ರೆ ಕ್ರೋಢೀಕರಣ ಮಾಡುವಂಥ ಅಂತರ್ಮುಖಿಯಾದಂಥ ಅಭಿವೃದ್ಧಿ ನೀತಿಯನ್ನು ಭಾರತ ದೇಶ ಏನಪ್ಪ ಅಂದ್ರೆ ಒಳಗೊಂಡಿತ್ತು. ಈ ಅಂತರ್ಮುಖಿ ಅಭಿವೃದ್ಧಿ ನೀತಿಯನ್ನು ಸುಮಾರು 4 ದಶಕಗಳ ಕಾಲ, ನೋಡಿ, ಸುಮಾರು ಎಷ್ಟಪ್ಪ ಅಂದ್ರೆ 4 ದಶಕಗಳ ಕಾಲ, ನೋಡಿ, ಸುಮಾರು 4 ದಶಕಗಳ ಕಾಲ ಏನಪ್ಪ ಅಂದ್ರೆ ಈ ಅಧಿಕಾರ ಕಾಲದಲ್ಲಿ ಅನುಸರಿಸಿಕೊಂಡು ಬಂದಿತ್ತು. ಆದರೆ 1991ರಲ್ಲಿ ಮೊಟ್ಟ ಮೊದಲ ಬಾರಿಗೆ ತನ್ನ ನೀತಿಯನ್ನು ಮಾರ್ಪಡಿಸಿತು. ನೋಡಿ, 1991ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂತರ್ಮುಖಿಯಾದಂಥ ಅಭಿವೃದ್ಧಿ ನೀತಿಯನ್ನು ಏನಪ್ಪ ಅಂದ್ರೆ ಬದಲಾವಣೆಯನ್ನು ಮಾಡಿ ಯಾವ ನೀತಿಯನ್ನು ಜಾರಿ ಇತ್ತಪ್ಪ ಅಂದ್ರೆ ಬಹುರ್ಮುಖಿ. ನೋಡಿ, ಬಹುರ್ಮುಖಿ ನೀತಿ ಎನ್ನುವಂಥದ್ದನ್ನು ಜಾರಿಗೆ ತಂತು. ನೋಡಿ, ಭಾರತ ಆರ್ಥಿಕ ನೀತಿಗಳನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ, ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕಾಗಿ 1991ಕ್ಕಿಂತ ಪೂರ್ವದಲ್ಲಿ ಅಂತರ್ಮುಖಿಯಾದಂಥ ಅಭಿವೃದ್ಧಿ ನೀತಿಯನ್ನು ಏನಪ್ಪ ಅಂದ್ರೆ ಅಳವಡಿಸಿಕೊಂಡು ಸ್ವತಂತ್ರ ಬಂದ 4 ದಶಕಗಳ ಕಾಲ ಇದನ್ನು ಏನಪ್ಪ ಅಂದ್ರೆ ಆರ್ಥಿಕತೆಯಲ್ಲಿ ಅಳವಡಿಸಿಕೊಂಡು ಅಭಿವೃದ್ಧಿಯನ್ನು ಸಾಧಿಸೋಕೆ ಏನು ಮಾಡ್ತಾ ಇತ್ತು, ಭಾರತ ಹವಣಿಸ್ತಾ ಇತ್ತು. ಆದರೆ 1991ರಲ್ಲಿ ತನ್ನ ಆರ್ಥಿಕ ನೀತಿಗಳನ್ನು ಬದಲಾವಣೆ ಮಾಡಿ
ಅಂತರ್ಮುಖಿಯಾದಂಥ ಆರ್ಥಿಕ ನೀತಿಗಳ ಬದಲಾಗಿ ಏನು ಮಾಡಿತ್ತಂದ್ರೆ ರೀ ಬಹುರ್ಮುಖಿಯಾದಂಥ ಆರ್ಥಿಕ ನೀತಿಗಳನ್ನು ಏನು ಮಾಡಿತ್ರಿ ಅಳವಡಿಸಿಕೊಂಡಿತು. ಈ ಬಹುರ್ಮುಖಿಯಾದಂಥ ಆರ್ಥಿಕ ನೀತಿಯನ್ನು ಐತಿಹಾಸಿಕ ನಿರ್ಣಯವನ್ನು ಕೈಗೊಂಡಿತು. ಪ್ರಸ್ತುತ ಭಾರತ ಬಂಡವಾಳಶಾಹಿ ಮತ್ತು ಸಮಾಜವಾದಿ ಅರ್ಥವ್ಯವಸ್ಥೆಗಳ ನೋಡಿ ಭಾರತದ ಆರ್ಥಿಕ ವ್ಯವಸ್ಥೆ ಹೆಂಗೈತಿ ಅಂತ ಹೇಳ್ತಾರೆ ಅಂದರೆ ಪ್ರಸ್ತುತವಾಗಿ ಬಂಡವಾಳಶಾಹಿ ಮತ್ತು ಸಮಾಜವಾದಿ ಅರ್ಥವ್ಯವಸ್ಥೆಗಳ ಉತ್ತಮ ಅಂಶಗಳನ್ನು ಒಳಗೊಂಡಿರುವ ನೋಡಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಮತ್ತು ಸಮಾಜವಾದಿ ಅರ್ಥವ್ಯವಸ್ಥೆಗಳ ಉತ್ತಮ ಅಂಶಗಳನ್ನು ಒಳಗೊಂಡಿರುವಂಥ ಮಿಶ್ರ ಅರ್ಥವ್ಯವಸ್ಥೆ. ಮಿಶ್ರ ಅರ್ಥವ್ಯವಸ್ಥೆ. ಹಾಗಾದರೆ ವಿದ್ಯಾರ್ಥಿಗಳೇ ಭಾರತ ಪ್ರಸ್ತುತವಾಗಿ ಏನಪ್ಪ ಅಂದ್ರೆ ಅಳವಡಿಕೊಂಡಿದ್ದು ಭಾರತದಲ್ಲಿ ಪ್ರಸ್ತುತವಾಗಿ ಚಲಾವಣೆಯಲ್ಲಿರುವಂಥ ಅರ್ಥವ್ಯವಸ್ಥೆ ಯಾವುದಂದ್ರೆ ರೀ ಮಿಶ್ರ ಅರ್ಥವ್ಯವಸ್ಥೆ ಎನ್ನುವಂಥದ್ದನ್ನು ಏನಪ್ಪ ಅಂದ್ರೆ ಒಳಗೊಂಡಿದೆ. ನೋಡಿ ಗಮನಿಸಿ ವಿದ್ಯಾರ್ಥಿಗಳಲ್ಲಿ ಭಾರತದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕಾಗಿ 1991ಕ್ಕಿಂತ ಪೂರ್ವದಲ್ಲಿ ಭಾರತ ಅಂತರ್ಮುಖಿ ಅಭಿವೃದ್ಧಿ ನೀತಿ ಎನ್ನುವಂಥದ್ದನ್ನು ಅಳವಡಿಸಿಕೊಂಡಿತ್ತು. ತನ್ನ ನೀತಿಗಳನ್ನು ಆರ್ಥಿಕ ನೀತಿಗಳನ್ನು ಯೋಜನೆಗಳನ್ನು ಸಿದ್ಧಪಡಿಸುವುದರಲ್ಲಿ ಈ ಅಂತರ್ಮುಖಿ ಅಭಿವೃದ್ಧಿ ನೀತಿಗಳನ್ನು ಬಳಸಿಕೊಂಡು 4 ದಶಕಗಳ ಕಾಲ ಅಭಿವೃದ್ಧಿಯನ್ನು ಏನಪ್ಪ ಅಂದ್ರೆ ಭಾರತ ಅಳವಡಿಸಿಕೊಂಡಿತ್ತು. ಆದರೆ 1991ರ ನಂತರ ಹೊಸ ಐತಿಹಾಸಿಕ ನಿರ್ಣಯವನ್ನು ಕೈಗೊಳ್ಳುವುದರ ಮೂಲಕ ಬದಲಾವಣೆಯನ್ನು ತರುವುದಕ್ಕಾಗಿ ಆರ್ಥಿಕತೆಯಲ್ಲಿ ಬದಲಾವಣೆಯನ್ನು ತಂದು ಹೊಸದಾದಂಥ ರೀತಿಯಲ್ಲಿ ಕಾಲಕ್ಕೆ ತಕ್ಕಂತೆ ಬದಲಾವಣೆಯಾಗುವಂಥ ರೀತಿಯಲ್ಲಿ 1991ರ ನಂತರ ಬಹುರ್ಮುಖಿಯಾದಂಥ ಆರ್ಥಿಕ ನೀತಿಯನ್ನು ಐತಿಹಾಸಿಕವಾಗಿ ಅಳವಡಿಸಿಕೊಳ್ಳುವುದರ ಮೂಲಕ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಮತ್ತು ಸಮಾಜವಾದಿ ಅರ್ಥವ್ಯವಸ್ಥೆಗಳ ಉತ್ತಮ ಅಂಶಗಳನ್ನು ಏನಪ್ಪ ಅಂದ್ರೆ ಅಳವಡಿಸಿಕೊಂಡು ಮಿಶ್ರ ಅರ್ಥವ್ಯವಸ್ಥೆಯನ್ನು ಭಾರತ ಏನು ಮಾಡ್ತಾ ಇದ್ದೀರಿ ಪ್ರಸ್ತುತವಾಗಿ ಚಲಾವಣೆಯಲ್ಲಿದೆ ಅಂತ ಹೇಳ್ತೀವಿ. ನೋಡಿ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ಭಾರತ ದೇಶ 1950ರಿಂದ ನೋಡಿ ಭಾರತ ದೇಶ 1950ರಿಂದ 1990ರವರೆಗೆ ನೋಡಿ ಭಾರತ ದೇಶ 1950ರಿಂದ 1990ರವರೆಗೆ 4 ದಶಕಗಳ ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ನೋಡಿ 4 ದಶಕಗಳ 1950ರಿಂದ 1990ರಲ್ಲಿ 4 ದಶಕಗಳು ನೋಡಿ 4 ದಶಕಗಳ ಏನು ಹೇಳ್ತಾರೆ ಅಂದ್ರೆ ರೀ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿಯ ಸಾಧನೆಯ ಪಥದಲ್ಲಿ 2 ಹೆಜ್ಜೆ ಮುಂದಿದ್ದರು. ನೋಡ ಭಾರತ ಏನಾಗಿತ್ತು ಅಂತ ಹೇಳ್ತಾರೆ ಅಭಿವೃದ್ಧಿಯ ಪಥದಲ್ಲಿ 2 ಹೆಜ್ಜೆ ಏನಪ್ಪ ಅಂದ್ರೆ ಮುಂದಿದ್ದರು. ಸರ್ಕಾರದ ಆಡಳಿತದಲ್ಲಿ ದಕ್ಷತೆ, ಪ್ರಾಮಾಣಿಕತೆ ಮತ್ತು ಸೇವಾನಿಷ್ಠೆಯ ಅಭಾವದಿಂದ 1 ಹೆಜ್ಜೆ ಏನಪ್ಪ ಅಂದ್ರೆ ಹಿಂದಕ್ಕೆ ಸರಿಯುತ್ತಿದ್ದರಿಂದ ನೋಡಿ ಅಭಿವೃದ್ಧಿಯ ಪಥದಲ್ಲಿ ಮುಂಚೂಣಿಯಲ್ಲಿದ್ದರೂ ಕೂಡ ಅಲ್ಲಿ ತೊಂದರೆ ಏನಾಗಿತ್ತು ಅಂದ್ರೆ ರೀ ಸರ್ಕಾರದ ಏನಪ್ಪ ಅಂದ್ರೆ ಆಡಳಿತ, ದಕ್ಷತೆಯ ಪ್ರಮಾಣ ಮತ್ತು ಪ್ರಾಮಾಣಿಕತೆ ಇವುಗಳಿಂದ ಏನಾಗಿತ್ತು ಅಂದ್ರೆ ರೀ ಸೇವಾನಿಷ್ಠೆಯ ಅಭಾವದಿಂದ 1 ಹೆಜ್ಜೆ ಏನಪ್ಪ ಅಂದ್ರೆ ಹಿಂದೆ ಸರಿಯುತ್ತಿದ್ದರಿಂದ ಅದರ ಸಮಗ್ರವಾದಂಥ ಅಭಿವೃದ್ಧಿಯ ಸಮತೋಲನ ಸಾಧಿಸಲು ಸಾಧ್ಯವಾಗಲಿಲ್ಲ. ಇಂತಹ ನಿಧಾನಗತಿಯ ಅತೃಪ್ತಿಕರ ಬೆಳವಣಿಗೆಯ ದರದಲ್ಲಿ ನೋಡಿ ನಿಧಾನಗತಿ ಮತ್ತು ಅತೃಪ್ತಿಕರವಾದಂಥ ಬೆಳವಣಿಗೆ ದರದಿಂದಾಗಿ 1991ರ ನಂತರ ಪ್ರಾರಂಭದಲ್ಲಿ ಭಾರತ ಹಿಂದೆಂದೂ ಅನುಭವಿಸದಂತಹ ಏನಪ್ಪ ಅಂದ್ರೆ ಭಾರಿ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸಬೇಕಾಯಿತು. ನೋಡಿಲಿ ಭಾರತ ದೇಶ 1950ರಿಂದ 1990ರ ಅವಧಿ ಒಳಗಾಗಿ 4 ದಶಕಗಳ ಅವಧಿ ಒಳಗಾಗಿ ಅಭಿವೃದ್ಧಿಯ ಪಥದಲ್ಲಿ 2 ಹೆಜ್ಜೆ ಮುಂದಿದ್ದರೂ ಕೂಡ ಅಲ್ಲಿ ಏನಾಗಿತ್ತಂದ್ರೆ ರೀ ಸರ್ಕಾರದ ಆಡಳಿತದಲ್ಲಿ ದಕ್ಷತೆ, ಪ್ರಾಮಾಣಿಕತೆ ಮತ್ತು ಸೇವಾನಿಷ್ಠೆಯ ಅಭಾವದಿಂದ ಉತ್ತಮವಾದಂಥ ದಕ್ಷವಾದಂತಹ ಮತ್ತು ಪ್ರಾಮಾಣಿಕತೆಯಲ್ಲಿ ತೊಂದರೆ ಆದಂಥದ ಮತ್ತು ಸೇವಾ ಏನಪ್ಪ ಅಂದ್ರೆ ನಿಷ್ಠೆಯಿಂದ ಏನಪ್ಪ ಅಂದ್ರೆ ಅಭಾವದಿಂದ 1 ಹೆಜ್ಜೆ ಏನಾಯ್ತು ಹಿಂದೆ ಸರಿಯುವಂಥ ಸ್ಥಿತಿ ನೀರಾಯಿತು. ಇದರ ಪರಿಣಾಮಕಾರಿಯಾಗಿ 1991ರಲ್ಲಿ ಭಾರತ ಹಿಂದೆಂದೂ ತೊಂದರೆಯಾಗದಂಥ ಏನು ಅನುಭವಿಸ್ತದೆ ಅಂತ ಹೇಳ್ತಾರೆ ಅಂದ್ರೆ ಭಾರಿ ಆರ್ಥಿಕ ಮುಗ್ಗಟ್ಟು. ನೋಡಿ ಆರ್ಥಿಕ ಮುಗ್ಗಟ್ಟು ಭಾರಿ ಆರ್ಥಿಕ ಮುಗ್ಗಟ್ಟನ್ನು ಏನಪ್ಪ ಅಂದ್ರೆ ಭಾರತ ದೇಶ ಎದುರಿಸ್ತು.
ಅದರ ಪರಿಣಾಮವಾಗಿ ನೂತನ ಆರ್ಥಿಕ ನೀತಿ ಭಾರತಕ್ಕೆ ಏನಾಯ್ತು ಅಂತ ಹೇಳ್ತಾರೆ ಅನಿವಾರ್ಯವಾಯಿತು. ಭಾರತಕ್ಕೆ ನೂತನವಾದಂಥ ಆರ್ಥಿಕ ನೀತಿ ಏನಾಯ್ತು ರೀ ಅನಿವಾರ್ಯವಾಯಿತು ಅಂತ ಹೇಳ್ತೀವಿ. ಹಾಗಾದರೆ ಭಾರತ ದೇಶದಲ್ಲಿ ನೂತನವಾದಂಥ ಆರ್ಥಿಕ ನೀತಿಯನ್ನು ಏನಪ್ಪ ಅಂದ್ರೆ ಜಾರಿಗೆ ತರಲು ಭಾರತ ದೇಶದಲ್ಲಿ ಹೊಸ ಆರ್ಥಿಕ ಯೋಜನೆಗಳನ್ನು ಸಿದ್ಧಪಡಿಸಲು ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತರಿಸಲು ನೂತನ ಆರ್ಥಿಕ ನೀತಿಯ ಹಿನ್ನೆಲೆ ಏನೈತಿ? ಯಾಕೆ ನಾವು ಹೊಸ ಆರ್ಥಿಕ ನೀತಿಯನ್ನು ಅಳವಡಿಕೆ ಮಾಡ್ಕೊಂಡಿವಿ? ಹೊಸ ಆರ್ಥಿಕ ನೀತಿಯನ್ನು ಯಾಕೆ ನಾವು ಜಾರಿಗೆ ತರಕ್ಕೆ ಕಾರಣ ಏನೈತಿ ಅಂದ್ರೆ ರೀ ನೂತನ ಆರ್ಥಿಕ ನೀತಿಯ ಹಿನ್ನೆಲೆ. ನೂತನ ಆರ್ಥಿಕ ನೀತಿಯ ಹಿನ್ನೆಲೆ. ನೂತನ ಆರ್ಥಿಕ ನೀತಿಯ ಹಿನ್ನೆಲೆ. ನೂತನ ಆರ್ಥಿಕ ನೀತಿಯ ಹಿನ್ನೆಲೆ. ಹಾಗಾದ್ರೆ ಭಾರತಕ್ಕೆ ನೂತನ ಆರ್ಥಿಕ ನೀತಿಯ ಅವಶ್ಯಕತೆ ಪ್ರಮುಖ ಕಾರಣಗಳೇನೆಂದರೆ ಹೊಸ ಆರ್ಥಿಕ ನೀತಿಯನ್ನು ಭಾರತದಲ್ಲಿ ಜಾರಿಗೆ ತರಕ ಕಾರಣಗಳೇನಪ್ಪ ಅಂದ್ರೆ ಮೊದಲನೇದಾಗಿ ಬರುವಂಥದ್ದು ನೋಡ್ರಿ, ಸಾರ್ವಜನಿಕ ವಲಯದ ಕೈಗಾರಿಕೆಗಳ ನಿಧಾನಗತಿಯ ಪ್ರಗತಿ. ನೋಡಿ, ಸಾರ್ವಜನಿಕ ಕೈಗಾರಿಕೆಗಳ ಇಲ್ಲಿ ಸಾರ್ವಜನಿಕ ವಲಯದ ಕೈಗಾರಿಕೆಗಳ ನಿಧಾನಗತಿಯ ಪ್ರಗತಿ. ಸಾರ್ವಜನಿಕ ವಲಯದ ಕೈಗಾರಿಕೆಗಳ ನಿಧಾನಗತಿಯ ಪ್ರಗತಿ. ನಂತರ ಬರುವಂಥದ್ದು ಎರಡನೇದಾಗಿರುವಂಥದ್ದು ಅಧಿಕ ಕೋಶೀಯ ಕೊರತೆ. ಅಧಿಕ ಕೋಶೀಯ ಕೊರತೆ. ಮೂರನೇದಾಗಿ ಬರುವಂಥದ್ದು ಪಾವತಿ ಶಿಲ್ಕಿನ ಸಮಸ್ಯೆ. ಪಾವತಿ ಶಿಲ್ಕಿನ ಸಮಸ್ಯೆ. ನಾಲ್ಕನೇದಾಗಿ ಬರುವಂಥದ್ದು ಆರ್ಥಿಕ ಮುಗ್ಗಟ್ಟು. ಆರ್ಥಿಕ ಮುಗ್ಗಟ್ಟು. ನಂತರ ಕೊನೆಯದಾಗಿ ಬರುವಂಥದ್ದು ಕೊಲ್ಲಿ ರಾಷ್ಟ್ರಗಳ ಬಿಕ್ಕಟ್ಟು. ಕೊಲ್ಲಿ ರಾಷ್ಟ್ರಗಳ ಬಿಕ್ಕಟ್ಟು. ನಂತರ ಬರುವಂಥದ್ದು ಹಣದುಬ್ಬರದ ಏರಿಕೆ. ಹಣದುಬ್ಬರದ ಏರಿಕೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಭಾರತ ದೇಶದಲ್ಲಿ ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತರಕ್ಕೆ ಕಾರಣ ಏನು? ಹೊಸ ಆರ್ಥಿಕ ಯೋಜನೆಗಳನ್ನು ಸಿದ್ಧಪಡಿಸುವುದಕ್ಕಾಗಿ ಹೊಸ ಆರ್ಥಿಕತೆಯ ನೀತಿಯನ್ನು ಭಾರತದ ಆರ್ಥಿಕತೆಯಲ್ಲಿ ಅಳವಡಿಸಿಕೊಳ್ಳೋಕೆ ಪ್ರಮುಖ ಏನಪ್ಪ ಅಂದ್ರೆ ಅಂಶಗಳೇನಂದ್ರೆ ಕಾರಣಗಳೇನಂದ್ರೆ ಮೊದಲನೇದಾಗಿ ಬರುವಂಥದ್ದು ನೋಡ್ರಿ, ಸಾರ್ವಜನಿಕ ವಲಯದ ಕೈಗಾರಿಕೆಗಳ ನಿಧಾನಗತಿಯ ಪ್ರಗತಿ. ಎರಡನೇದಾಗಿ ಬರುವಂಥದ್ದು ಅಧಿಕ ಕೋಶೀಯ ಕೊರತೆ. ಮೂರನೇದಾಗಿರುವಂಥದ್ದು ಪಾವತಿ ಶಿಲ್ಕಿನ ಸಮಸ್ಯೆ. ನಾಲ್ಕನೇದಾಗಿರುವಂಥದ್ದು ಆರ್ಥಿಕ ಮುಗ್ಗಟ್ಟು. ನಂತರ ಕೊಲ್ಲಿ ರಾಷ್ಟ್ರಗಳಲ್ಲಿನ ಬಿಕ್ಕಟ್ಟು, ಹಣದುಬ್ಬರದ ಏರಿಕೆ. ಈ ರೀತಿಯಾದಂಥ ಕಾರಣಗಳನ್ನು ನಾವು ಏನಪ್ಪ ಅಂದ್ರೆ ನೋಡಿದಾಗ ಭಾರತದಲ್ಲಿ ಹೊಸ ಆರ್ಥಿಕ ನೀತಿಯ ಅವಶ್ಯಕತೆ ಇದೆ ಎನ್ನುವಂಥದ್ದು ನಮಗೇನಾಗ್ತೈತಿ ಅರ್ಥ ಆಗ್ತೈತಿ. ಹಾಗಾದ್ರೆ ಮೊದಲನೇದಾಗಿರುವಂಥದ್ದು ನೋಡ್ರಿ, ಸಾರ್ವಜನಿಕ ವಲಯದ ಕೈಗಾರಿಕೆಗಳ ನಿಧಾನಗತಿಯ ಪ್ರಗತಿ. ಇಲ್ಲಿ ಸಾರ್ವಜನಿಕ ಕೈಗಾರಿಕೆಗಳ ನಿಧಾನಗತಿಯ ಪ್ರಗತಿಯಾಗಕ್ಕೆ ಕಾರಣ ಏನು? ಇಲ್ಲಿ 1951ರಿಂದ 1990ರ ಅವಧಿಯಲ್ಲಿ
ನೋಡಿ 1950ರಿಂದ 1990 ಅವಧಿಯಲ್ಲಿ 40 ವರ್ಷಗಳ ಅಭಿವೃದ್ಧಿಯಲ್ಲಿ ಅಂದ್ರೆ 4 ದಶಕಗಳಂತ ಈಗಾಗಲೇ ನಾವು ನೋಡಿಲ್ಲ. ಇಲ್ಲಿ 40 ವರ್ಷಗಳ ಅಭಿವೃದ್ಧಿಯಲ್ಲಿ ಕೈಗಾರಿಕಾ ಅಭಿವೃದ್ಧಿಯು ಬಹಳ ನಿಧಾನಗತಿಯಲ್ಲಿತ್ತು. ನೋಡಿ, ಕೈಗಾರಿಕೆಗಳ ಅಭಿವೃದ್ಧಿ ತುಂಬ ಏನಾಗಿತ್ತು ಅಂದ್ರೆ ರೀ ನಿಧಾನಗತಿಯಲ್ಲಿತ್ತು. ಅಂದರೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ಕೊಡುಗೆ ನೀಡುವಂಥವು ಯಾವಂತ ಹೇಳ್ತಾರೆ ಅಂದ್ರೆ ರೀ ಈ ಕೈಗಾರಿಕೆಗಳು. ಯಾಕಂದ್ರೆ ಕೈಗಾರಿಕೆಗಳನ್ನು ನಾವು ಎಷ್ಟು ಆಧುನಿಕತೆಯಲ್ಲಿ ಅಭಿವೃದ್ಧಿ ಪಡಿಸುತ್ತೇವೆಯೋ ಅಷ್ಟು ಪ್ರಮಾಣದಲ್ಲಿ ಏನಾಗ್ತೈತೆ ರೀ ಸರಕುಗಳ ಉತ್ಪಾದನೆ ಆಗ್ತೈತಿ. ಇದರಿಂದಾಗಿ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯತೆ ಆಗ್ತೈತಿ. ಆದರೆ ಇಲ್ಲಿ 1951ರಿಂದ 1990 ಅವಧಿಯೊಳಗಾಗಿ ಈ ಕೈಗಾರಿಕೆಗಳಲ್ಲಿ ಏನಾಗಿತ್ತು ಅಂದರೆ ಅಭಿವೃದ್ಧಿ ತುಂಬ ನಿಧಾನಗತಿಯಲ್ಲಿತ್ತು. 1951ರಲ್ಲಿ ಕೇವಲ 5 ಸಾರ್ವಜನಿಕ ಕೈಗಾರಿಕೆಗಳು. ನೋಡಿ, 1951ರಲ್ಲಿ ಕೇವಲ 5 ಸಾರ್ವಜನಿಕ ಕೈಗಾರಿಕೆಗಳು ಏನಿದ್ದು ಏನಪ್ಪ ಅಂದ್ರೆ ಇದ್ದವು. ನಂತರ ಇದು 1991ರ ವೇಳೆಗೆ 1991ರ ವೇಳೆಗೆ ಕೈಗಾರಿಕೆಗಳ ಸಂಖ್ಯೆ ಎಷ್ಟಾಗಿತ್ತು ಅಂದ್ರೆ ರೀ 232. ನೋಡಿ, 1991ರ ವೇಳೆಗೆ 1951ರಲ್ಲಿ ಕೇವಲ 5 ಸಾರ್ವಜನಿಕ ಕೈಗಾರಿಕೆಗಳಿದ್ದಂಥ ಭಾರತ ದೇಶದಲ್ಲಿ 1991ರ ಅವಧಿಯೊಳಗಾಗಿ 232 ಏನಪ್ಪ ಅಂದ್ರೆ ಕೈಗಾರಿಕೆಗಳಿಗೆ ಹೆಚ್ಚಾಗಿದೆ. ಇಲ್ಲಿ 1991ರವರೆಗೆ ಒಟ್ಟು ಹೂಡಿಕೆಯ ಶೇಕಡ 1991ರ ಅವಧಿವರೆಗೆ ಒಟ್ಟು ಹೂಡಿಕೆಯ ಶೇಕಡ 63% ಸಾರ್ವಜನಿಕ ಕೈಗಾರಿಕೆಗಳ ಮೇಲೆ ಹೂಡಿಕೆ ಮಾಡಿದರೂ ಸಹ ನೋಡಿ ಎಷ್ಟು ಪರ್ಸೆಂಟ್ ಹೂಡಿಕೆ ಮಾಡ್ತಿದ್ದಾರೆ ಅಂದ್ರೆ ರೀ 63%. ಸಾರ್ವಜನಿಕ ಕೈಗಾರಿಕೆ ಮೇಲೆ 63%ದಷ್ಟು ಒಟ್ಟು ಹೂಡಿಕೆ ಮಾಡಿದರು. ಸಾರ್ವಜನಿಕ ಭಾಗದ ಕೈಗಾರಿಕೆಗಳ ಮೇಲೆ ಹೂಡಿಕೆ ಮಾಡಿದರೂ ಸಹ ಅವುಗಳಿಂದ ಬರುವ ಆದಾಯ ತೀರಾ ಕಡಿಮೆಯಾಗಿತ್ತು. ಯಾಕಂದರೆ ಅಲ್ಲಿ ನಿರ್ವಹಣೆ ಸರಿಯಾಗಿದ್ದಿದ್ದಿಲ್ಲ. ಏನಪ್ಪ ಅಂದ್ರೆ ಸರಿಯಾದ ಸಂಪನ್ಮೂಲಗಳ ಕಚ್ಚಾ ಸಂಪನ್ಮೂಲಗಳ ಅಭಾವದಿಂದ ಇವುಗಳ ಉತ್ಪಾದನೆಯ ಪ್ರಮಾಣ ಏನಾಗಿತ್ತು ಅಂತ ಹೇಳ್ತಾರೆ ತೀರಾ ಕಡಿಮೆಯಾಗಿತ್ತು. ಆದ್ದರಿಂದ ಈ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದ ಬದಲಿಗೆ ಹೆಚ್ಚು ಒತ್ತನ್ನು ಖಾಸಗಿ ವಲಯಕ್ಕೆ ನೀಡಲು ಏನಾಯ್ತು ಅಂತ ಹೇಳ್ತಾರೆ ತೀರ್ಮಾನಿಸಲಾಯಿತು. ಯಾಕಂದರೆ ಇದನ್ನು ಖಾಸಗೀಕರಣವನ್ನು ಮಾಡೋದ್ರ ಮೂಲಕ ಸಾರ್ವಜನಿಕ ವಲಯದ ಕೈಗಾರಿಕೆಗಳನ್ನು ಖಾಸಗೀಕರಣ ಮಾಡುವ ಉದ್ದೇಶವನ್ನು ಏನಪ್ಪ ಅಂದ್ರೆ ಸರ್ಕಾರ ಇಟ್ಕೋತಂತ ಹೇಳ್ತೀವಿ. ಅದಕ್ಕಾಗಿ ಸಾರ್ವಜನಿಕ ವಲಯದ ಕೈಗಾರಿಕೆಗಳ ನಿಧಾನಗತಿ ಪ್ರಗತಿ ಏನಾಗೈತಿ ಅಂದರೆ ಹೊಸ ಆರ್ಥಿಕ ನೀತಿಯನ್ನು ತರಕ ಸಹಾಯಕವಾಗೈತಿ. ಇನ್ನಂತರ ಎರಡನೇದಾಗಿರುವಂಥದ್ದು ನೋಡ್ರಿ ಅಧಿಕ ಕೋಶೀಯ ಕೊರತೆ. ಹಾಗಾದ್ರೆ ಸರ್ಕಾರದ ಕೋಶೀಯ ಕೊರತೆಯು ಇಲ್ಲಿ ಒಟ್ಟು ವೆಚ್ಚಕ್ಕಿಂತ ಒಟ್ಟು ಆದಾಯ ಹೆಚ್ಚಾಗಿರುವುದು. ನೋಡಿ, ಒಟ್ಟು ವೆಚ್ಚಕ್ಕಿಂತ ಒಟ್ಟು ಆದಾಯ ಹೆಚ್ಚಾಗಿರುವುದು. ಇಲ್ಲಿ ಸರ್ಕಾರದ ಕೋಶೀಯ ಕೊರತೆಯು ವರ್ಷದಿಂದ ವರ್ಷಕ್ಕೆ ಸತತವಾಗಿರುತ್ತಿತ್ತು. ಈ ಕೊರತೆಯನ್ನು ನಿಭಾಯಿಸಲು ಸರ್ಕಾರ ಆಂತರಿಕ ಮತ್ತು ಬಾಹ್ಯ ಸಾಲಗಳೆರಡರಲ್ಲೂ ನಿರಂತರವಾಗಿ ಅಧಿಕ ಪ್ರಮಾಣದಲ್ಲಿ ಏರಿದವು. ನೋಡಿ, ಸರ್ಕಾರ ಕೋಶೀಯ ಕೊರತೆಯನ್ನು ನಿಗದಿಸಿಕೊಳ್ಳಕ್ರಿ ಆಂತರಿಕ ಸಾಲ ಮತ್ತು ಬಾಹ್ಯ ಸಾಲ. ನೋಡಿ, ಆಂತರಿಕ ಸಾಲ ಮತ್ತು ಬಾಹ್ಯ ಸಾಲ. ನೋಡಿ, ಆಂತರಿಕ ಸಾಲ ಮತ್ತು ಬಾಹ್ಯ ಸಾಲಗಳೆರಡರಲ್ಲೂ ನಿರಂತರವಾಗಿ ಸರ್ಕಾರ ಅಧಿಕ ಪ್ರಮಾಣದಲ್ಲಿ ಏರುತ್ತಿದ್ದವು. ಇಂತಹ ಸಂದರ್ಭದಲ್ಲಿ ಭಾರತವು ವಿಶ್ವ ಬ್ಯಾಂಕು ಮತ್ತು IMF ನೋಡಿ, ಭಾರತ ವಿಶ್ವ ಬ್ಯಾಂಕು ಮತ್ತು IMFಗಳಿಗೆ ಹಣದ ಸಹಾಯದ ಬೇಡಿಕೆ ಇಟ್ಟಾಗ ಅವುಗಳು ನೂತನ ಆರ್ಥಿಕ ನೀತಿಯ ಅಳವಡಿಕೆಯ ಷರತ್ತಿನ ಮೇಲೆ ಹಣದ ನೆರವು ನೀಡಿತು. ನೋಡಿ, ಇವ್ರು ಏನಪ್ಪ ಅಂದ್ರೆ ವಿಶ್ವ ಬ್ಯಾಂಕು ಮತ್ತು IMF ಅಂದ್ರೆ ನಮ್ಗೆ ಗೊತ್ತೈತ್ರಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ವಿಶ್ವ ಹಣಕಾಸು ಸಂಸ್ಥೆ ಅಂತೇಳಿ ಬರ್ತೈತಿ. ವಿಶ್ವ ಬ್ಯಾಂಕು ಮತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಮೂಲಕ ಏನಪ್ಪ ಅಂದ್ರೆ ಹಣದ ಮೊರೆ ಇಟ್ಟಾಗ ಅವ್ರು ಏನು ಹೇಳ್ರಿ ಹೊಸ ಆರ್ಥಿಕ ನೀತಿಯನ್ನು ಏನಪ್ಪ ಅಂದ್ರೆ ಅಳವಡಿಕೆ ಮಾಡ್ಕೊಂಡ್ರೆ ನಿಮ್ಗೆ ಸಾಲ ಕೊಡ್ತೀವಿ ಅನ್ನುವಂಥದ್ದನ್ನು ಅವರ ನೀಡಿದಾಗ ಅದಕ್ಕಾಗಿ ಕೋಶೀಯ ಕೊರತೆಯನ್ನು ನೀಗಿಸಿಕೊಳ್ಳಕ ಹೊಸ ಆರ್ಥಿಕ ನೀತಿಯನ್ನು ಸರ್ಕಾರ ಏನು ಮಾಡ್ತೀರಿ ಜಾರಿಗೆ ತರಲು ಯೋಜನೆಯನ್ನು ಸಿದ್ಧಪಡಿಸಿತು. ನೆಕ್ಸ್ಟ್ ಮೂರನೇದಾಗಿ ಬರುವಂಥದ್ದು ನೋಡ್ರಿ ಪಾವತಿ ಶಿಲ್ಕಿನ ಸಮಸ್ಯೆ. ಹಾಗಾದ್ರೆ 1980ರ ದಶಕದ ಕೊನೆಯಲ್ಲಿ ಸರ್ಕಾರದ ವೆಚ್ಚವು ಅದರ ಆದಾಯವನ್ನು ಮೀರಿ ಎಷ್ಟು ಬೆಳೆಯಿತೆಂದರೆ ಸಾಲಗಳ ಮೂಲಕ ವೆಚ್ಚವನ್ನು ಭರಿಸಲು ಸಾಧ್ಯವಾಗಲಿಲ್ಲ.
ಅಂದರೆ ಸರ್ಕಾರದ ಸ್ಥಿತಿ ಹೆಂಗತ್ತಂದ್ರೆ ಸರ್ಕಾರದ ವೆಚ್ಚವು ಅದರ ಆದಾಯಕ್ಕಿಂತ ಮೀರಿ ಬೆಳೆಯಿತು. ಅಂದರೆ ಬರುವಂಥ ಆದಾಯದ ಪ್ರಮಾಣ ಕಡಿಮೆ ಆಯಿತು, ಅದರ ಸರ್ಕಾರ ಮಾಡುವಂಥ ಸಾಲ ವೆಚ್ಚ ಏನಾಯ್ತು ಅಂದ್ರೆ ರೀ ಹೆಚ್ಚಾಯಿತು. ಅದನ್ನು ನೀಗ್ಸಕ್ಕೆ ಸಾಲ ತಂದರೂ ಕೂಡ ವೆಚ್ಚವನ್ನು ಭರಿಸಲು ಏನಾಗಲಿಲ್ಲ ರೀ ಸಾಧ್ಯವಾಗಲಿಲ್ಲ. ನಂತರ ಅನೇಕ ಅಗತ್ಯ ಸರಕುಗಳ ಬೆಲೆ ವಿಪರೀತವಾಗಿ ಏರಿತು. ಅನೇಕ ಅಗತ್ಯ ಸರಕುಗಳು ಅಂದರೆ ಮೂಲಭೂತ ಅಗತ್ಯವಾದಂಥ ಸರಕುಗಳ ಬೆಲೆ ಹೆಚ್ಚಾಗಿದ್ದರಿಂದ ಇಲ್ಲಿ ಆಮದು ಬೆಳವಣಿಗೆಯು ರಫ್ತು ಅಧಿಕವಾಗಿ ಬೆಳೆಯಿತು. ನೋಡಿ, ಆಮದು ರಫ್ತಿಗಿಂತ ಏನಾಯ್ತು ಅಂತ ಹೇಳ್ತಾರೆ ಅಧಿಕವಾದಂಥ ರೀತಿಯಲ್ಲಿ ಬೆಳೆಯಿತು. ಇದೇ ಸಂದರ್ಭದಲ್ಲಿ ವಿದೇಶಿ ವಿನಿಮಯ ನೀತಿಯು 2 ವಾರಗಳಷ್ಟು ಆಮದು ಮಾಡಿಕೊಳ್ಳುವ ಸಾಧ್ಯವಾಗದ ಮಟ್ಟಕ್ಕೆ ಕುಸಿಯಿತು. ನೋಡಿ, ವಿದೇಶಿ ವಿನಿಮಯ ನೀತಿ ಅಂತಾರೆ ರೀ ಭಾರತ ಸರ್ಕಾರ ಹೆಂಗಾಗಿತ್ತು ಅಂದ್ರೆ ರೀ 2 ವಾರಗಳಷ್ಟು ತೆಗೆದುಕೊಳ್ಳದೇ ಇರುವಂಥ ಸ್ಥಿತಿಯಲ್ಲಿ ಏನಾಗಿತ್ತು ಅಂತ ಹೇಳ್ತಾರೆ ಕುಸಿಯಿತು. ಇದರ ಪರಿಣಾಮವಾಗಿ ನೂತನ ಆರ್ಥಿಕ ನೀತಿಯನ್ನು ಜಾರಿಗೆ ತರಲಾಯಿತು. ನೋಡಿ, ಇಲ್ಲಿ ತೊಂದರೆಗಳು ಉಂಟಾದವು. ಇದರ ಪರಿಣಾಮವಾಗಿ ಏನಾಯ್ತು ಅಂದ್ರೆ ರೀ ನೂತನವಾದಂಥ ಆರ್ಥಿಕ ನೀತಿಯನ್ನು ಜಾರಿಗೆ ತರಲು ಸರ್ಕಾರ ಏನೈತೆ ಅಂತ ಹೇಳ್ತಾರೆ ಮುಂದಾಯಿತು. ನೆಕ್ಸ್ಟ್ ಬರುವಂಥ ನೋಡ್ರಿ ಆರ್ಥಿಕ ಮುಗ್ಗಟ್ಟು. ಇಲ್ಲಿ 40 ವರ್ಷಗಳ ಯೋಜನೆಗಳಲ್ಲಿ ಸರ್ಕಾರ ಕೈಗಾರಿಕಾಭಿವೃದ್ಧಿಗೆ ಬೃಹತ್ ಪ್ರಮಾಣದ ಬಂಡವಾಳವನ್ನು ಹೂಡಿಕೆಯಿಂದ ಎಷ್ಟೇ ಪ್ರಯತ್ನದ ಪೂರ್ವಕವಾಗಿ ಶ್ರಮಿಸಿದರೂ ನಿರೀಕ್ಷಿತ ಪ್ರಗತಿಯ ಮುಟ್ಟಲು ಸಾಧ್ಯವಾಗಲಿಲ್ಲ. ನೋಡಿ, ಸರ್ಕಾರ ಆರ್ಥಿಕ ಪ್ರಗತಿಯನ್ನು ಸಾಧಿಸುವುದಕ್ಕಾಗಿ ಕೈಗಾರಿಕೆಗಳ ಮೇಲೆ ಎಷ್ಟೇ ಪ್ರಮಾಣದ ಹೂಡಿಕೆಯನ್ನು ಮಾಡಿದರೂ ಅದನ್ನು ಸಾಧಿಸೋಕೆ ಏನಾಗಲಿಲ್ಲ ರೀ ಸಾಧ್ಯವಾಗಲಿಲ್ಲ. ಇದರಿಂದಾಗಿ ಹಣಕಾಸಿನ ಬಿಕ್ಕಟ್ಟನ್ನು ನಿಭಾಯಿಸಲು ವಿಶ್ವ ಬ್ಯಾಂಕು ನಂತರ IBRD ವಿಶ್ವ ಬ್ಯಾಂಕು IBRD ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಾದಂಥ IMFನಿಂದ ಇಲ್ಲಿ ಸರ್ಕಾರ ಎಷ್ಟು ಅಂದ್ರೆ ರೀ $7 ಬಿಲಿಯನ್. ನೋಡಿ, $7 ಬಿಲಿಯನ್. ನೋಡಿ, ಸರ್ಕಾರ ವಿಶ್ವ ಬ್ಯಾಂಕು IBRD ಅಂದರೆ ವಿಸ್ತೃತ ರೂಪ ಹೇಳ್ತಾರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್. ನೋಡಿ, IBRD ಅಂತ ಹೇಳ್ತಾರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್. ಈ ಬ್ಯಾಂಕಿನ ಮೂಲಕ ಮತ್ತು ವಿಶ್ವ ಏನು ಹೇಳಿದ್ರಿ ನಾನು ಈಗಾಗಲೇ ವಿಶ್ವ ಹಣಕಾಸು ನಿಧಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ವಿಶ್ವ ಹಣಕಾಸು ನಿಧಿಯ ಮೂಲಕ ಭಾರತ ಎಷ್ಟು ಹಣವನ್ನು ಬೇಡಿಕೆ ಇಡ್ತಂದ್ರೆ ಸುಮಾರು ರೀ $7 ಬಿಲಿಯನ್ ಏನಪ್ಪ ಅಂದ್ರೆ ಸರ್ಕಾರ ಮೊರೆ ಇಟ್ಟಿತು. ಇದರಿಂದಾಗಿ ಅವ್ರು ಏನು ಹೇಳಿದ್ರು ಅಂದ್ರೆ ರೀ ಸಾಲವನ್ನು ಪಡೆಯಬೇಕಾದಲ್ಲಿ ಖಾಸಗಿ ವಲಯದ ಮೇಲಿನ ನಿಯಂತ್ರಣವನ್ನು ತೆಗೆದುಹಾಕುವುದು, ನಂತರ ಅನೇಕ ಕ್ಷೇತ್ರಗಳಲ್ಲಿ ಸರ್ಕಾರದ ಪಾತ್ರವನ್ನು ಕಡಿತಗೊಳಿಸುವುದು, ಇತರ ರಾಷ್ಟ್ರಗಳ ನಡುವಿನ ವ್ಯಾಪಾರ ನಿರ್ಬಂಧಗಳನ್ನು ತೆಗೆದುಹಾಕುವುದು ಮೂಲಕ ಭಾರತವು ತನ್ನ ಆರ್ಥಿಕತೆಯನ್ನು ಮುಕ್ತಗೊಳಿಸಬೇಕೆಂದು ನಿರ್ಬಂಧನೆ ವಿಧಿಸಿತು. ನೋಡಿಲಿ, ಆರ್ಥಿಕ ಬಿಕ್ಕಟ್ಟು ಆರ್ಥಿಕ ಮುಗ್ಗಟ್ಟಿನಿಂದ ಹೊರಗೆ ಬರೋಕೆ ಈ ಸರ್ಕಾರ ಏನು ಮಾಡ್ತಿ ಅಂದ್ರೆ ರೀ ಈ IMF, ಈ ವಿಶ್ವ ಬ್ಯಾಂಕು ಹಾಗೂ ಈ IBRDಗೆ ಸಾಲದವನ್ನು ಮೊರೆ ಇಟ್ಟಿತ್ರಿ. ಎಷ್ಟು ಸಾಲದ ಮೊರೆ ಇಟ್ಟಿತ್ತಂದ್ರೆ $7 ಬಿಲಿಯನ್. ಈ $7 ಬಿಲಿಯನ್ ಸಾಲದ ಮೊರೆ ಇಟ್ಟಾಗ ಅವ್ರು ಏನು ಏನಪ್ಪ ಅಂದ್ರೆ ಸರ್ಕಾರದ ಮೇಲೆ, ಭಾರತದ ಸರ್ಕಾರದ ಮೇಲೆ ಏನು ನೀವು ಒಪ್ಕೊಂಡ್ರೆ ನಾವು ನಿಮ್ಗೆ ಸಾಲ ಕೊಡ್ತೀವಂತ ನಿರೀಕ್ಷೆಯನ್ನು ಇಟ್ರಂದ್ರೆ, ಒತ್ತಡವನ್ನು ಹೇರಿದ್ರಂದ್ರೆ, ನಿರ್ಬಂಧನೆ ಹೇರಿದ್ರಂದ್ರೆ ಅವ್ರು ಏನೇನು ಹೇಳಿರಪ್ಪ ಅಂದ್ರೆ ಖಾಸಗಿ ವಲಯದ ಮೇಲಿನ ನಿಯಂತ್ರಣವನ್ನು ತೆಗೆದುಹಾಕೋದು. ನೀ ನಿಯಂತ್ರಣ ಮಾಡಂಗಿಲ್ಲ, ಖಾಸಗಿ ವಲಯದ ಮೇಲೆ ನಿಯಂತ್ರಣ ಮಾಡಂಗಿಲ್ಲ. ನಂತರ ಅನೇಕ ಕ್ಷೇತ್ರಗಳಲ್ಲಿಯೇ ಸರ್ಕಾರದ ಪಾತ್ರವನ್ನು ಕಡಿತಗೊಳಿಸುವುದು, ಅಭಿವೃದ್ಧಿಯಲ್ಲಿ ಇರುವಂಥ ಅನೇಕ ಕ್ಷೇತ್ರಗಳಲ್ಲಿ ಸರ್ಕಾರದ ಪಾತ್ರವನ್ನು ಕಡಿತಗೊಳಿಸುವುದು, ನಂತರ ಇತರ ರಾಷ್ಟ್ರಗಳ ನಡುವಿನ ವ್ಯಾಪಾರ ನಿರ್ಬಂಧವನ್ನು ತೆಗೆದುಹಾಕುವ ಮೂಲಕ ಬೇರೆ ರಾಷ್ಟ್ರಗಳೊಂದಿಗೆ ಮಾಡುವಂಥ ವ್ಯಾಪಾರ ವಹಿವಾಟಿನ ನಿರ್ಬಂಧನೆಯನ್ನು ತೆಗೆದುಹಾಕುವುದರ ಮೂಲಕ ಭಾರತ ತನ್ನ ಆರ್ಥಿಕ ನೀತಿಯನ್ನು ಏನು ಮಾಡಬೇಕಂತ ಹೇಳಿದ್ರಿ ಮುಕ್ತಗೊಳಿಸಬೇಕು. ಅಂದಾಗ ನಾವು ನಿಮ್ಗೆ ಏನು ಕೊಡ್ತೀವಿ, ಸಾಲವನ್ನು ಕೊಡ್ತೀವಿ ಅಂತ ಹೇಳಿದರು. ಅದಕ್ಕಾಗಿ ಭಾರತದಲ್ಲಿ ಅವೆಲ್ಲವನ್ನು ತೆಗೆದುಹಾಕಿ ಹೊಸ ಆರ್ಥಿಕ ನೀತಿ ಅನ್ನುವಂಥದ್ದನ್ನು ಏನು ಮಾಡ್ತೀರಿ ಸರ್ಕಾರ ಅಳವಡಿಸಿಕೊಂಡಿತು. ನೆಕ್ಸ್ಟ್ ಬರುವಂಥ ನೋಡ್ರಿ ಕೊಲ್ಲಿ ರಾಷ್ಟ್ರಗಳ ಬಿಕ್ಕಟ್ಟು. 1991ರಲ್ಲಿ ಸಂಭವಿಸಿದ ಕೊಲ್ಲಿ ರಾಷ್ಟ್ರಗಳಲ್ಲಿನ ಬಿಕ್ಕಟ್ಟು, ಯುದ್ಧದ ಭೀತಿ, ತೈಲದ ಬೆಲೆ ಏರಿಕೆ ಇವು ವಿದೇಶಿ ವಿನಿಮಯದ ಒಳಹರಿವಿನ ಇಳಿಸಿದ ದ್ರವತ್ವದಲ್ಲಿ ಬಿಕ್ಕಟ್ಟನ್ನು ಉಂಟು ಮಾಡಿದವು. ಯಾಕೆ ಕೊಲ್ಲಿ ರಾಷ್ಟ್ರದಲ್ಲಿ ಸಮಸ್ಯೆ ಉಂಟಾಯ್ತು ಅಂತ ಹೇಳ್ತಾರೆ ಅಂದ್ರೆ ರೀ ಯುದ್ಧದ ಭೀತಿ ಏನಪ್ಪ ಅಂದ್ರೆ ಎದುರಾಯಿತು. ನಂತರ ತೈಲ ಬೆಲೆ ಏರಿ
ಇವು ವಿದೇಶಿ ವಿನಿಮಯದ ಒಳಹರಿವಿನ ಇಳಿದ ದ್ರವತ್ವ ಅಂದ್ರೆ ಬರುವಂಥ ಒಳಹರಿವಿನ ಪ್ರಮಾಣವೇನಾಯ್ತು ರೀ ಕಡಿಮೆ ಆಯಿತು. ಇದರ ಸಂದರ್ಭದಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಏನಪ್ಪ ಅಂದ್ರೆ ರಫ್ತು ಗಣನೀಯವಾಗಿ ಇಳಿಕೆಯಾಯಿತು. ಆದರೆ ನಮ್ಮ ಆಮದು ಏನಪ್ಪ ಅಂದ್ರೆ ಮಟ್ಟ ಅಧಿಕವಾಗಿ ಹೆಚ್ಚಾಯಿತು. ಈ ಪರಿಸ್ಥಿತಿಯಲ್ಲಿ ಮತ್ತೆ ಪಾವತಿ ಶುಲ್ಕಿನ ಅನಾನುಕೂಲತೆಗಳು ಕಾರಣ ಉಂಟಾದವು. ಯಾಕಂದ್ರೆ ರೀ ಆಮದಿನ ಪ್ರಮಾಣನೇ ಹೆಚ್ಚಾಯಿತು, ರಫ್ತಿನ ಪ್ರಮಾಣ ಕಡಿಮೆ ಆಯಿತು. ಇದರ ಪರಿಣಾಮವಾಗಿ ಭಾರತ ದೇಶದಲ್ಲಿ ಏನಾಯ್ತು ಅಂತ ಹೇಳ್ತಾರೆ ಪಾವತಿ ಶುಲ್ಕಿನ ಸಮಸ್ಯೆ ಎದುರಾಯಿತು. ಇದರ ಪರಿಣಾಮವಾಗಿ ಹೊಸ ಆರ್ಥಿಕ ನೀತಿ ಅನ್ನುವಂಥದ್ದು ಏನಾಯ್ತು ರೀ ಜಾರಿಗೆ ತಂತು. ಇನ್ನಂತರ ಕೊನೆಯದಾಗಿ ಬರುವಂಥದ್ದು ನೋಡ್ರಿ ಹಣದುಬ್ಬರದ ಏರಿಕೆ. ವಿದ್ಯಾರ್ಥಿಗಳೇ ಇಲ್ಲಿ 1960-61ರ ದಶಕದಲ್ಲಿ ನೋಡಿ 1960-61ರ ದಶಕದಲ್ಲಿ 1960-61ರ ದಶಕದಲ್ಲಿ ಸರಕುಗಳ ಬೆಲೆಗಳು ನಿರಂತರವಾಗಿ ಏರಲಾರಂಭಿಸಿದವು. ಈ ಪರಿಸ್ಥಿತಿಯನ್ನು ಹಣದುಬ್ಬರದ ದರ ಶೇಕಡ 6.7 ಇದ್ದಂಥದ್ದು 1960-61ರ ದಶಕದಲ್ಲಿ ಏನಪ್ಪ ಅಂದ್ರೆ ಸರಕುಗಳ ಬೆಲೆ ನಿರಂತರವಾಗಿ ಏರ್ತಾ ಹೋದು. ಅವಾಗ ಹಣದುಬ್ಬರ ಶೇಕಡ 6.7ರಿಂದ ಎಷ್ಟಕ್ಕೆ ಹೆಚ್ಚಾಯ್ತು ಅಂದ್ರೆ ರೀ 16.7% ಏನಾಯ್ತು ಅಂದ್ರೆ ರೀ ಹೆಚ್ಚಾಯಿತು. ಮೊದಲು ಇದ್ದಿದ್ದು ಎಷ್ಟಂದ್ರೆ ರೀ 6.7%. ನೋಡಿ 6.7% ಇದ್ದಂಥ ಸ್ಥಿತಿ ಎಲ್ಲಿಗೆ ಬಂತಂದ್ರೆ ರೀ 16.7%ಗಳಿಗೆ ಏನಾಯ್ತು ಅಂದ್ರೆ ರೀ ಹೆಚ್ಚಾಯಿತು. ಈ ರೀತಿಯಾಗಿ ಹಣದುಬ್ಬರದ ಏರಿಕೆಯ ಕಾರಣ ಮುಂಗಡ ಪತ್ರದ ಕೊರತೆಯನ್ನು ನೀಗಿಸಲು ಸರ್ಕಾರವು ಹಣದ ಪೂರೈಕೆಯನ್ನು ಹೆಚ್ಚಿಸಿದ್ದರಿಂದ ಬೆಲೆಗಳು ಸತತವಾಗಿ ಹೆಚ್ಚುತ್ತಿದ್ದವು. ಆದರೆ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಕೊರತೆ ಉಂಟಾಯಿತು. ಈ ಎಲ್ಲ ಕಾರಣಗಳಿಂದಾಗಿ ಭಾರತವು ಅಂತಾರಾಷ್ಟ್ರೀಯ ಬಂಡವಾಳ ಮಾರುಕಟ್ಟೆಯಲ್ಲಿ ತನ್ನ ಸಾಲದ ವಿಶ್ವಾಸಾರ್ಹತೆಯನ್ನು ಏನಪ್ಪ ಅಂದ್ರೆ ಕಳೆದುಕೊಂಡಿತು. ಅಂದ್ರೆ ಮತ್ತೊಂದು ರಾಷ್ಟ್ರಕ್ಕೆ ಏನಪ್ಪ ಅಂದ್ರೆ ತನ್ನ ವಿಶ್ವಾಸಾರ್ಹತೆ ಅಂದ್ರೆ ಅವ್ರ ಜೊತೆ ಮಾಡುವಂಥ ವ್ಯಾಪಾರದ ವಿಶ್ವಾಸವನ್ನು ಕಳ್ಕೋತು. ಇದರ ಪರಿಣಾಮವಾಗಿ ಇಲ್ಲಿ ಏನಾಯ್ತು ಅಂದ್ರೆ ರೀ ಹಣದುಬ್ಬರದ ಸಮಸ್ಯೆಯೂ ಕೂಡ ಭಾರತದಲ್ಲಿ ಹೊಸ ಆರ್ಥಿಕ ನೀತಿಯನ್ನು ತರಕ್ಕೆ ಏನು ಮಾಡಿತ್ರಿ ಸಹಾಯಕವಾಯಿತು ಅಂತ ಹೇಳ್ತೀವಿ. ಈ ಎಲ್ಲ ಮೇಲಿನ ಕಾರಣಗಳಿಂದಾಗಿ ಭಾರತ ಸರ್ಕಾರ ತನ್ನ ಆರ್ಥಿಕ ಧೋರಣೆಯನ್ನು ಉದಾರೀಕರಣಗೊಳಿಸಲು ತನ್ನ ಎಲ್ಲ ಆರ್ಥಿಕ ನೀತಿಗಳನ್ನು ಉದಾರೀಕರಣಗೊಳಿಸುವುದಕ್ಕಾಗಿ ಉದಾರೀಕರಣ ನೀತಿಯನ್ನು ಏನಪ್ಪ ಅಂದ್ರೆ ಜಾರಿಗೆ ತರುವುದಕ್ಕಾಗಿ ಇಲ್ಲಿ ಉದಾರೀಕರಣದ ನೀತಿಯನ್ನು ಏನಪ್ಪ ಅಂದ್ರೆ ಜಾರಿಗೆ ತರುವುದಕ್ಕಾಗಿ ಖಾಸಗಿ ವಲಯದ ಮೇಲೆ ನಿಯಂತ್ರಣಗಳನ್ನು ಮುಕ್ತಗೊಳಿಸಲು ಏನಪ್ಪ ಅಂದ್ರೆ ಅಮೂಲ್ಯಗ್ರಹ ಅಂದರೆ ಅಮೂಲ್ಯವಾದಂತಹ ಏನಪ್ಪ ಅಂದ್ರೆ ಪುನರ್ ಪರಿಶೀಲನೆಯ ನಂತರ 1990ರಲ್ಲಿ ನೂತನ ಆರ್ಥಿಕ ನೀತಿಯನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಆರ್ಥಿಕ ಸುಧಾರಣೆ ಏನಪ್ಪ ಅಂದ್ರೆ ಜಾರಿಗೆ ತಂದಿತು. ನೋಡಿ ಈ ಎಲ್ಲ ಮೇಲಿನ ಕಾರಣಗಳನ್ನು ಬದಲಾವಣೆ ಮಾಡೋಕೆ ಅಮೂಲ್ಯಹಾರವಾದಂಥ ಬದಲಾವಣೆಯನ್ನು ತರಕ ಈ ಮೇಲಿನ ಎಲ್ಲ ಕಾರಣಗಳಿಂದ 1991ರಲ್ಲಿ ನೋಡಿ 1991ರಲ್ಲಿ ಹೊಸ ಆರ್ಥಿಕ ನೀತಿಗಳನ್ನು ಏನಪ್ಪ ಅಂದ್ರೆ ಇದು ಜಾರಿಗೆ ತಂದಿತ್ತು ಅಂತ ಹೇಳ್ತೀವಿ. ಹಾಗಾದ್ರೆ ನೂತನ ಆರ್ಥಿಕ ನೀತಿಯ ಅರ್ಥ ನೋಡ್ರಿ, ನೂತನ ಆರ್ಥಿಕ ನೀತಿಯ ಅರ್ಥ ನೂತನ ಆರ್ಥಿಕ ನೀತಿಯ ಅರ್ಥ. ಹಾಗಾದ್ರೆ ನೂತನ ಆರ್ಥಿಕ ನೀತಿ ಅಂದರೆ ಏನು ಹೇಳ್ತಾರಪ್ಪ ಅಂದ್ರೆ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ದಕ್ಷತೆಯನ್ನು ಸಾಧಿಸುವ ದೃಷ್ಟಿಯಿಂದ ಜಾರಿಗೊಳಿಸಲಾದ ಸುಧಾರಣಾ ಕ್ರಮವನ್ನು ನೂತನ ಆರ್ಥಿಕ ನೀತಿ ಎನ್ನುತ್ತೇವೆ. ನೋಡ್ರಿ, ಆರ್ಥಿಕ ವ್ಯವಸ್ಥೆಯಲ್ಲಿ ಏನು ತರಬೇಕಂತ ಹೇಳ್ತಾರೆ, ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ದಕ್ಷತೆಯನ್ನು ತರುವುದಕ್ಕಾಗಿ, ದಕ್ಷವಾದಂಥ ರೀತಿಯಲ್ಲಿ ಆಡಳಿತವನ್ನು ನಡೆಸುವುದಕ್ಕಾಗಿ, ದಕ್ಷತೆಯನ್ನು ತರುವುದಕ್ಕಾಗಿ ಸುಧಾರಿಸುವ ದೃಷ್ಟಿಯಿಂದ. ನೋಡಿ, ಹಿಂದಿನ ಸರ್ಕಾರದ ಏನಾಗಿತ್ತು ರೀ, ಅದಕ್ಷತೆಯಾಗಿತ್ತು. ಅದನ್ನು ಬದಲಾವಣೆ ಮಾಡೋಕೆ ದಕ್ಷವಾದಂಥ ಸುಧಾರಣೆಯ ದೃಷ್ಟಿಯಿಂದ ಜಾರಿಗೊಳಿಸಲಾದ ಸುಧಾರಣಾ ಕ್ರಮವನ್ನು ಒಂದು ಒಳ್ಳೆಯ ರೀತಿಯಾದಂಥ ಆಡಳಿತವನ್ನು ನಡೆಸುವುದಕ್ಕಾಗಿ, ಒಂದು ಒಳ್ಳೆಯ ರೀತಿಯಾಗಿ ದೇಶದ ಅಭಿವೃದ್ಧಿಯನ್ನು ಮಾಡುವುದಕ್ಕಾಗಿ ಜಾರಿಗೆ ತಂದಂಥ ಸುಧಾರಣಾ ಕ್ರಮಗಳನ್ನು ನೂತನ ಆರ್ಥಿಕ ನೀತಿ ಎನ್ನುತ್ತೇವೆ. ನೋಡಿ, ನೂತನವಾದಂಥ ಆರ್ಥಿಕ ನೀತಿಯನ್ನು ಎಂತೀವಿ. ಇಲ್ಲಿ ನೂತನ ಆರ್ಥಿಕ ನೀತಿಯನ್ನು 1991 ನೋಡಿ, ನೂತನ ಆರ್ಥಿಕ ನೀತಿಯನ್ನು 1991 ಜುಲೈ 24ರಂದು ನೋಡಿ ವಿದ್ಯಾರ್ಥಿಗಳಿಗೆ ಗಮನಿಸಿ, 1991 ಜುಲೈ 24ರಂದು ಏನಪ್ಪ ಅಂದ್ರೆ ಜಾರಿಗೊಳಿಸಲಾಯಿತು.
ಈ ನೀತಿ ಹಳೆಯ ಆರ್ಥಿಕ ಧೋರಣೆಗಳನ್ನು ಸ್ಪಷ್ಟವಾಗಿ ದೂರ ಸರಿಸಿ ಹಳೆಯದಾದಂಥ ಎಲ್ಲ ಪದ್ಧತಿಯನ್ನು ಹಳೆಯದಾದಂಥ ಎಲ್ಲ ಆರ್ಥಿಕ ಏನಪ್ಪ ಅಂದ್ರೆ ಧೋರಣೆಗಳನ್ನು ಸ್ಪಷ್ಟವಾಗಿ ದೂರ ಸರಿಸಿ ನಿಯಂತ್ರಿತ ಮತ್ತು ಯೋಜಿತ ಆರ್ಥಿಕತೆಯ ಬದಲಾಗಿ ನೋಡ್ರಿ, ನಿಯಂತ್ರಿತ ಮತ್ತು ಯೋಜಿತ ಆರ್ಥಿಕತೆಯ ಬದಲಾಗಿ ಯಾವ ರೀತಿಯಾದಂತಂತಂದ್ರೆ ಮಾರುಕಟ್ಟೆ ಆಧಾರಿತ ಆರ್ಥಿಕತೆಗೆ ವಿಶೇಷ ಪ್ರಾಶಸ್ತ್ಯವನ್ನು ಕೊಡಿತು. ನೋಡಿದು ಮಾರುಕಟ್ಟೆಯ ಆರ್ಥಿಕತೆಗೆ ಏನಪ್ಪ ಅಂದ್ರೆ ವಿಶೇಷ ಪ್ರಾಶಸ್ತ್ಯತೆಯನ್ನು ನೀಡಿದೆ. ಆಗಿನ ಪ್ರಧಾನಿಯಾದಂತಹ PV ನರಸಿಂಹರಾವ್. ನೋಡು, ಆಗಿನ ಪ್ರಧಾನಿ ಯಾರಿದ್ರು ಅಂದ್ರೆ ರೀ PV ನರಸಿಂಹರಾವ್. ನೋಡಿ, ಆಗಿನ ಪ್ರಧಾನಿ PV ನರಸಿಂಹರಾವ್ ಮತ್ತು ಅಂದಿನ ಹಣಕಾಸು ಮಂತ್ರಿಯಾದಂತಹ ಅಂದಿನ ಹಣಕಾಸು ಮಂತ್ರಿಯಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್. ಅಂದಿನ ಪ್ರಧಾನಿಯಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್. ನೋಡಿ, ಅವಾಗಿನ ಪ್ರಧಾನಿ PV ನರಸಿಂಹರಾವ್, ಅವಾಗಿನ ಹಣಕಾಸು ಮಂತ್ರಿಯಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಏನಪ್ಪ ಅಂದ್ರೆ ಹೊಸ ಸುಧಾರಣೆಯನ್ನು ಏನಪ್ಪ ಅಂದ್ರೆ ಪರಿಚಯಿಸಿದರು. ಭಾರತದಲ್ಲಿ ಹೊಸ ಆರ್ಥಿಕ ನೀತಿಯನ್ನು ಎನ್ನುವಂಥದ್ದನ್ನು ಏನಪ್ಪ ಅಂದ್ರೆ ಜಾರಿಗೆ ತಂದರು. ನೋಡಿ, 1991 ಜುಲೈ 24ರಂದು ಭಾರತ ದೇಶದಲ್ಲಿ ಹಿಂದಿನ ಆರ್ಥಿಕತೆಯ ಎಲ್ಲ ಅಂಶಗಳನ್ನು ಬಿಟ್ಟು ಹೊಸದಾದಂಥ ರೀತಿಯಲ್ಲಿ ಆರ್ಥಿಕತೆಯನ್ನು ಅಳವಡಿಸಿಕೊಂಡು ಆಗಿನ ಪ್ರಧಾನಮಂತ್ರಿಯಾದಂಥ PV ನರಸಿಂಹರಾವ್ ಹಾಗೂ ಆಗಿನ ಹಣಕಾಸು ಮಂತ್ರಿಯಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಹೊಸ ಆರ್ಥಿಕ ನೀತಿಗಳನ್ನು ಭಾರತದಲ್ಲಿ ಏನು ಮಾಡಿರಿ ಪರಿಚಯಿಸಿದ್ರಂತ ಹೇಳ್ತೀವಿ. ಈ ರೀತಿಯಾದಂಥ ಪರಿಚಯಿಸಿದಂಥ ಹೊಸ ಆರ್ಥಿಕ ನೀತಿಗಳು ಎರಡು ರೀತಿಯಾಗಿ ಏನಪ್ಪ ಅಂದ್ರೆ ಇಲ್ಲಿ ಕ್ರಮಗಳನ್ನು ಎರಡು ವರ್ಗಗಳಾಗಿ ವಿಂಗಡಿಸಲಾಯಿತು. ಹೊಸ ಆರ್ಥಿಕ ನೀತಿಗಳನ್ನು ಎರಡು ರೀತಿಯಾಗಿ ವಿಂಗಡಿಸಲಾಯಿತು. ಒಂದೇದು ಏನಪ್ಪ ಅಂದ್ರೆ ಸ್ಥಿರಾತ್ಮಕ ಕಾರ್ಯಕ್ರಮಗಳು. ಒಂದೇದು ಸ್ಥಿರಾತ್ಮಕ ಕಾರ್ಯಕ್ರಮಗಳು. ನೋಡಿ, ಒಂದೇದು ಎರಡು ಭಾಗಗಳಾಗಿ ಹೊಸ ಆರ್ಥಿಕ ನೀತಿಯನ್ನು ಏನಪ್ಪ ಅಂದ್ರೆ ಜಾರಿಗೆ ತಂದರು. ಒಂದು ಸ್ಥಿರಾತ್ಮಕವಾದಂಥ ಕಾರ್ಯಕ್ರಮಗಳು, ಎರಡನೇದಾಗಿರುವಂಥದ್ದು ರಚನಾತ್ಮಕ ಸುಧಾರಣಾ ಕ್ರಮಗಳು. ಎರಡನೇದು ರಚನಾತ್ಮಕ ಸುಧಾರಣಾ ಕ್ರಮಗಳು. ನೋಡಿ, ರಚನಾತ್ಮಕ ಸುಧಾರಣಾ ಕ್ರಮಗಳ ಮೂಲಕ ಹೊಸ ಆರ್ಥಿಕ ನೀತಿಯನ್ನು, ನೂತನವಾದಂಥ ಆರ್ಥಿಕ ನೀತಿಯ ಕಾರ್ಯಕ್ರಮಗಳನ್ನು ಎರಡು ವರ್ಗಗಳಾಗಿ ಏನಪ್ಪ ಅಂದ್ರೆ ಬದಲಾವಣೆ ಮಾಡಿ, ಒಂದು ಸ್ಥಿರಾತ್ಮಕ ಕಾರ್ಯಕ್ರಮಗಳು, ಇನ್ನೊಂದು ರಚನಾತ್ಮಕ ಸುಧಾರಣಾ ಕ್ರಮಗಳ ಮೂಲಕ ಎರಡು ಭಾಗಗಳಾಗಿ ಏನಪ್ಪ ಅಂದ್ರೆ ಅವುಗಳನ್ನು ವಿಂಗಡಣೆ ಮಾಡಿರು. ಹಾಗಾದ್ರೆ ಸ್ಥಿರಾತ್ಮಕ ಕಾರ್ಯಕ್ರಮಗಳು ಹೆಂಗೆ ರಚನೆ ಆದವು? ಸ್ಥಿರಾತ್ಮಕ ಕಾರ್ಯಕ್ರಮಗಳಂತ ಹೇಳ್ತಾರೆ, ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚಿನ ಏರಿಳಿತಗಳು ಸಂಭವಿಸದಂತೆ ಆರ್ಥಿಕ ಸಮತೋಲನವನ್ನು ಕಾಯ್ದುಕೊಳ್ಳುವುದಕ್ಕೆ ಕೈಗೊಂಡ ಅಲ್ಪಾವಧಿ ಕಾರ್ಯಕ್ರಮಗಳನ್ನು ಸ್ಥಿರಾತ್ಮಕ ಕಾರ್ಯಕ್ರಮಗಳು ಎನ್ನುತ್ತೇವೆ. ನೋಡಿ, ಇವು ಹೆಂಗೆ ರಚನೆಯಾಗ್ಯಾವಪ್ಪ ಅಂದ್ರೆ ಇವುಗಳ ಕೆಲಸ ಏನಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚಿನ ಏರಿಳಿತಗಳು ಸಂಭವಿಸದಂತೆ, ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚಿನದಾದಂಥ ಏನೂ ಬದಲಾವಣೆಯಾಗದಂತೆ ಆರ್ಥಿಕತೆಯನ್ನು ಸಮತೋಲನ ಕಾಯ್ದುಕೊಳ್ಳುವುದಕ್ಕೆ. ನೋಡಿ, ಯಾವುದೂ ಹೆಚ್ಚಿನ ಬದಲಾವಣೆ ಆಗಂಗಿಲ್ಲ, ಆರ್ಥಿಕತೆಯಲ್ಲಿ ಏನು ಮಾಡಿದ್ರಿ ಸಮತೋಲನವನ್ನು ಕಾಯ್ದುಕೊಳ್ಳುವುದಕ್ಕೆ ಅಲ್ಪಾವಧಿಯ ಕಾರ್ಯಕ್ರಮಗಳನ್ನು, ಇವುಗಳ ಅವಧಿ ಎಷ್ಟೈತ್ರಿ ಅಲ್ಪಾವಧಿ, ಈ ಅಲ್ಪಾವಧಿಯ ಕಾರ್ಯಕ್ರಮಗಳನ್ನ ನಾವೇನಂತೀರಿ ಸ್ಥಿರಾತ್ಮಕ ಕಾರ್ಯಕ್ರಮಗಳು ಎನ್ನುತ್ತೇವೆ. ಇವು ಹಣದುಬ್ಬರವನ್ನು ನಿಯಂತ್ರಿಸಿ ಸ್ಥಿರ ಹಣದುಬ್ಬರವನ್ನು ಮಟ್ಟವನ್ನು ಕಾಪಾಡಿಕೊಳ್ಳುವುದು ಹಾಗೂ ಪಾವತಿ ಶುಲ್ಕಿನಲ್ಲಿ ಉಂಟಾದಂಥ ದೌರ್ಬಲ್ಯಗಳನ್ನು ಸರಿಪಡಿಸುವುದು ಇದರ ಉದ್ದೇಶ. ನೋಡಿದು ಹಣದುಬ್ಬರವನ್ನು ಸರಿಪಡಿಸ್ತೈತಿ, ಹಣದುಬ್ಬರವನ್ನು ನಿಯಂತ್ರಿಸ್ತೈತಿ, ಸ್ಥಿರ ಹಣದುಬ್ಬರವನ್ನು ಕಾಯ್ದುಕೊಳ್ತೈತಿ. ನಂತರ ಇದರ ಕೆಲಸ ಏನಂದ್ರೆ ರೀ ಪಾವತಿ ಶುಲ್ಕಿನಲ್ಲಿ ಉಂಟಾದಂಥ ದೌರ್ಬಲ್ಯಗಳನ್ನು, ಪಾವತಿ ಶುಲ್ಕ ಅಂದ್ರೆ ರೀ ನಾವು ಕೊಡುವಂಥ ಏನಪ್ಪ ಅಂದ್ರೆ ತೊಂದರೆಗಳಾದಂಥ ಅದು ಯಾಕೆ ಕಾರಣ ಉಂಟಾಯಿತು, ಯಾಕೆ ನಮಗೆ ಕೊಡೋಕ್ಕಾಗಂಗಿಲ್ಲ, ಆ ದೌರ್ಬಲ್ಯಗಳನ್ನು ಸರಿಪಡಿಸುವುದು ಈ ಸ್ಥಿರಾತ್ಮಕ ಕಾರ್ಯಕ್ರಮಗಳು ಏನಪ್ಪ ಅಂದ್ರೆ ಕಾರ್ಯವಾಗಿತ್ತಂತ ಹೇಳ್ತೀವಿ. ಇನ್ನಂತರ ಎರಡನೇದಾಗಿ ಬರುವಂಥದ್ದು ನೋಡ್ರಿ ರಚನಾತ್ಮಕ ಸುಧಾರಣಾ ಕಾರ್ಯಕ್ರಮಗಳು. ಹಾಗಾದ್ರೆ ರಚನಾತ್ಮಕ ಸುಧಾರಣಾ ಕಾರ್ಯಕ್ರಮಗಳಂದ್ರೆ ಏನು? ಭಾರತದ ಆರ್ಥಿಕತೆಯ ಪೂರೈಕೆ ಭಾಗದ ಬಲವರ್ಧನೆಗಾಗಿ ಕೈಗೊಂಡ ದೀರ್ಘಾವಧಿ ಕ್ರಮಗಳಿಗೆ ರಚನಾತ್ಮಕ ಹೊಂದಾಣಿಕೆ ಕಾರ್ಯಕ್ರಮ ಎನ್ನುತ್ತೇವೆ. ನೋಡಿ, ಭಾರತದಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ದೀರ್ಘಾವಧಿಯ ಭಾರತದ ಆರ್ಥಿಕತೆಯಲ್ಲಿ ಪೂರೈಕೆ ಭಾಗದ ಬಲವರ್ಧನೆಗಾಗಿ ಹೆಚ್ಚಿನ ಪ್ರಮಾಣದ ಪೂರೈಕೆಯನ್ನು ಮಾಡುವುದು,
ಉತ್ಪಾದಕತೆಯ ಪ್ರಮಾಣವನ್ನು ಹೆಚ್ಚು ಮಾಡುವಂಥದ್ದು, ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಪೂರೈಕೆಯ ಬಲವರ್ಧನೆ ಮಾಡೋದು, ಪೂರೈಕೆ ಪ್ರಮಾಣವನ್ನು ಹೆಚ್ಚು ಮಾಡುವಂಥದ್ದು ಕೈಗೊಂಡಂಥ ದೀರ್ಘಾವಧಿಯ ಕ್ರಮಗಳಿಗೆ, ಇದರ ಅವಧಿ ಹೆಂಗೈತಿ ಅಂದ್ರೆ ರೀ ಹೆಚ್ಚೈತಿ, ದೀರ್ಘಾವಧಿಯ ಕ್ರಮಗಳಿಗೆ ರಚನಾತ್ಮಕ ಹೊಂದಾಣಿಕೆ ಕಾರ್ಯಕ್ರಮಗಳು ಎನ್ನುತ್ತೇವೆ. ಇವು ಭಾರತದ ಆರ್ಥಿಕತೆಯ ಹಲವು ಭಾಗಗಳಲ್ಲಿ ಕಾಠಿಣ್ಯತೆಯನ್ನು ಏನಪ್ಪ ಅಂದರೆ ತೆಗೆದುಹಾಕುವ ಮೂಲಕ ಆರ್ಥಿಕತೆಯ ದಕ್ಷತೆಯನ್ನು ಸುಧಾರಿಸುವುದು. ನೋಡಿ, ಕಾಠಿಣ್ಯತೆ ಅಂದರೆ ತೊಂದರೆಗಳೇನಿರ್ತವಲ್ಲ ಅದನ್ನೆಲ್ಲ ತೆಗೆದುಹಾಕಿ ಸುಧಾರಣೆಗಳನ್ನು ಏನಪ್ಪ ಅಂದ್ರೆ ಸುಧಾರಿಸುವುದು ಹಾಗೂ ಆರ್ಥಿಕತೆಯ ಅಂತಾರಾಷ್ಟ್ರೀಯ ಪೈಪೋಟಿಯ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಈ ಕಾರ್ಯಕ್ರಮಗಳ ಉದ್ದೇಶವಾಗಿದೆ. ನೋಡಿ, ರಚನಾತ್ಮಕ ಕಾರ್ಯಕ್ರಮ ಎಂದರೆ ಆರ್ಥಿಕತೆಯನ್ನು ಸುಲಲಿತವಾಗಿ ಮುಂದೊಯ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೈಪೋಟಿಯ ಸಾಮರ್ಥ್ಯವನ್ನು ಏನಪ್ಪ ಅಂದ್ರೆ ಹೆಚ್ಚಿಗೆ ಮಾಡುವುದಕ್ಕಾಗಿ ಈ ರಚನಾತ್ಮಕ ಹೊಂದಾಣಿಕೆ ಕಾರ್ಯಕ್ರಮಗಳನ್ನು ಏನಪ್ಪ ಅಂದ್ರೆ ಸರ್ಕಾರ ಏನಪ್ಪ ಅಂದ್ರೆ ಹೊಸ ಆರ್ಥಿಕ ನೀತಿಯಲ್ಲಿ ಅಳವಡಿಸಿಕೊಂಡಿತ್ತಂತ ಹೇಳ್ತೀವಿ. ಈ ರೀತಿಯಾಗಿ ಹೊಸ ಆರ್ಥಿಕ ನೀತಿಗಳನ್ನು ಎರಡು ಭಾಗಗಳಾಗಿ ಏನಪ್ಪ ಅಂದ್ರೆ ನಾವೇನು ಮಾಡ್ತೀವಿ, ವರ್ಗಗಳಾಗಿ ಏನು ಮಾಡ್ತೀವಿ, ಒಂದು ಸ್ಥಿರಾತ್ಮಕ ಕಾರ್ಯಕ್ರಮಗಳು, ಇನ್ನೊಂದು ರಚನಾತ್ಮಕ ಸುಧಾರಣಾ ಕ್ರಮಗಳ ಮೂಲಕ ಆರ್ಥಿಕ ನೀತಿಯನ್ನು ಏನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ನಂತರ ವಿದ್ಯಾರ್ಥಿಗಳೇ, ನೂತನ ಆರ್ಥಿಕ ನೀತಿಯ ಲಕ್ಷಣಗಳ ಹೊಸ ಆರ್ಥಿಕ ನೀತಿ ಜಾರಿಗೆ ಬಂದ ನಂತರ ಭಾರತ ನೂತನ ಆರ್ಥಿಕ ನೀತಿಯ ಕೆಳಗಿನ ಲಕ್ಷಣಗಳನ್ನು ಒಳಗೊಂಡಿದೆ. ಅವುಗಳೆಂದರೆ ಉದಾರೀಕರಣ. ನೋಡಿ, ಒಂದನೇದು ಬಂದಿದ್ದು ಉದಾರೀಕರಣ. ಒಂದನೇದು ಉದಾರೀಕರಣ, ಎರಡನೇದು ಏನಪ್ಪ ಅಂದ್ರೆ ಖಾಸಗೀಕರಣ, ಮೂರನೇದು ಜಾಗತೀಕರಣ. ನೋಡಿ, ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಈ ಮೂರು ರೀತಿಯಾದಂಥ ಏನಪ್ಪ ಅಂದ್ರೆ ಹೊಸ ಆರ್ಥಿಕ ನೀತಿಯಿಂದಾಗಿ ಭಾರತ ದೇಶದಲ್ಲಿ ಏನಪ್ಪ ಅಂದ್ರೆ ಬದಲಾವಣೆಯಾದಂಥ ಅಂಶಗಳು ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ. ಈ ರೀತಿಯಾದಂಥ ಹೊಸ ಆರ್ಥಿಕ ನೀತಿಯಿಂದ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರುವುದಕ್ಕಾಗಿ ಸುಮಾರು 4 ದಶಕಗಳಲ್ಲಿ ಆದಂಥ ಭಾರತದ ಅಭಿವೃದ್ಧಿಯ ಪಥವನ್ನು ಬದಲಾವಣೆ ಮಾಡಿ ಹೊಸದಾದಂಥ ಅಭಿವೃದ್ಧಿಗೆ ಏನಪ್ಪ ಅಂದ್ರೆ ಮುನ್ನುಡಿಯನ್ನು ಬರೆಯಾಕ, ಹೊಸದಾದಂಥ ಆರ್ಥಿಕತೆಯನ್ನು ಸಾಧಿಸಲು ಐತಿಹಾಸಿಕವಾದಂಥ ಬದಲಾವಣೆಯನ್ನು ತಂದು ಭಾರತ ದೇಶದಲ್ಲಿ ಐತಿಹಾಸಿಕ ದೇಶ ಏನಪ್ಪ ಅಂದ್ರೆ ಬದಲಾವಣೆ ತಂದು ದೇಶದ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕಾಗಿ 1991ರಲ್ಲಿ ಭಾರತ ಸರ್ಕಾರ ಏನು ಮಾಡ್ತೈತ್ರಿ, ನೂತನ ಆರ್ಥಿಕ ನೀತಿಗಳನ್ನು ಜಾರಿಗೆ ತರ್ತೈತಿ ಅಂತ ಹೇಳ್ತೀವಿ. ನೋಡಿ, ಇಷ್ಟು ಭಾರತ ದೇಶದಲ್ಲಿ ನೂತನ ಆರ್ಥಿಕ ನೀತಿ ಜಾರಿಗೆ ಬರೋ ಕಾರಣ ಏನು, ನೂತನ ಆರ್ಥಿಕ ನೀತಿ ಅಂದರೆ ಏನು, ನೂತನ ಆರ್ಥಿಕ ನೀತಿಯನ್ನು ಜಾರಿಗೆ ತರಲು ಇರುವಂಥ ಪರಿಶ್ರಮಿಸಿದಂಥ ವ್ಯಕ್ತಿಗಳೇನು ಹಾಗೂ ನೂತನ ಆರ್ಥಿಕ ನೀತಿಯ ಭಾಗಗಳು ವರ್ಗಗಳನ್ನಾಗಿ ನಾವೇನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಇವತ್ತಿಷ್ಟು ಸಾಲ್ಕು. ಉಳಿದಿದ್ದಂಥ ಆರ್ಥಿಕ ನೀತಿಗಳನ್ನು ಏನಪ್ಪ ಅಂದ್ರೆ ಮುಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ.